ಮತ್ತು ಎಲ್ಲ ನನ್ನ ಪತ್ರಕರ್ತ ಮಿತ್ರರೇ, ಸ್ನೇಹಿತರೆ, ಇವತ್ತೇನು ಪದಗ್ರಹಣ ಕಾರ್ಯಕ್ರಮ ಅತಿ ಸರಳ ಮತ್ತು ವಿಜೃಂಭಣೆ, ಅದು ಚೊಕ್ಕವಾಗಿ ಆಗಿದೆ. ತಾವುಗಳು ಸಾರ್ವಜನಿಕರಲ್ಲಿ ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 4ನೇ ಅಂಗ ನೀವೇ. ತಮ್ಮ ಸತ್ಯಾಂಶ, ತಮ್ಮ ಒಂದು ಸುದ್ದಿಗಳ ಮೂಲಕ ಪರಿಸರ, ಸಮಾಜ, ಸಾರ್ವಜನಿಕರಲ್ಲಿ ಎಚ್ಚೆತ್ತುಕೊಳ್ಳುವ ಜವಾಬ್ದಾರಿ ನಿಮ್ಮ ಮೇಲೆ ಜಾಸ್ತಿ ಇರ್ತದೆ. ತಾವುಗಳ ಮಾರ್ಗದರ್ಶನ ನೀಡಿದಲ್ಲಿ ಸಮಾಜ ಪರಿವರ್ತನೆ ಆಗಲಿಕ್ಕೆ ಒಂದು ಬಹು ಮುಖ್ಯವಾದ ಪಾತ್ರ ಇರುತ್ತೆ ಅಂತ ಹೇಳ್ತಾ, ನಮ್ಮ ಪಾಲಿಕೆ ಮತ್ತು ಶಾಸಕರಿಂದ ನಿಮ್ಮ ಕೆಲವು ಸಮಸ್ಯೆಗಳು ಏನು ಅಂತ ಮಾತಾಡಿದ್ರು, ನಮಗೇನು ಕೆಲವು ವಿಷಯಗಳಂತೇಳಿ ಶಾಸಕರು ನಮ್ಮ ಮೇಲೆ ಭಾಳ ಉತ್ಸುಕರಿದ್ದಾರೆ. ನಮಗೂ ಸಹ ನಮ್ಮ ಸರ್ಕಾರಕ್ಕೂ ಸಹ ಭಾಳ ಉತ್ಸುಕವಾಗಿದೆ. ನಿಮ್ಮ ಏನೇ ಮುಂದೆ ಸಮಸ್ಯೆಗಳು ಶಾಸಕರಲ್ಲಿ ನಾವು ಬಗೆಹರಿಸ್ಕೊಡ್ತೀವಿ ಅಂತ ಹೇಳ್ತಾ, ಇಂಥ ಅಧ್ಯಕ್ಷರು ನಿಮ್ಮ ಸಂಘಕ್ಕೆ ಸಿಕ್ಕಿದ್ದಕ್ಕೋಸ್ಕರ ಇಲ್ಲಿ ಹಲವಾರು ಜನ ಯುವಕರು ನೋಡ್ತಿದ್ದೆ. ಈಗೆಲ್ಲ ನಾವು ಸರ್ಟಿಫಿಕೇಟ್ಗಳು ಕೊಡೋರು ಇಂಥವ್ರು ನಮ್ಮ ಒಲಿ ಭಾಷಾ ಅಣ್ಣವರು, ನಮ್ಮ ಬಜಾರಪ್ಪಣ್ಣನವರು, ನಮ್ಮ ಪಂಪನಗೌಡರು ಎಲ್ಲರೂ ಬಡವರೇ. ಆದರೂ ಕೂಡ ಒಂದು ಪತ್ರಕರ್ತರು ಆಗ್ಬೇಕಂತೇಳಿ ಒಂದು ಕನಸು ಕಟ್ಟಿಕೊಂಡು ಇವತ್ತು ಈ ಸ್ಥಾನಕ್ಕೆ ನೀವು ವಿಶೇಷವಾಗಿ ನಿಮ್ಮ ಹೆಸರುಗಳು ಎಲ್ಲರಿಗೂ ಚಿರಪರಿಚಿತ. ಯಾವ ರೀತಿಯಲ್ಲಿ ಪ್ರತಿಯೊಬ್ಬರಿಗೆ ಏನೋ ನೀವು ಹತ್ರ ಹೋದ್ರೆ ಧೈರ್ಯವಾಗಿ ಮುಂದೆ ಇಂಥವ್ರು ಮಂತ್ರಿ ಇರ್ಬೋದು, MLA ಇರ್ಬೋದು, ಅದೇನು ಭಯ ಇಲ್ಲಂಗೆ ನೇರವಾಗಿ ಜನಕ್ಕೆ ಏನು ಬೇಕೋ ಅದನ್ನು ಬರೆಯುವಂಥ ಪತ್ರಕರ್ತರು ಯಾರನ್ನಿದ್ದಾರೆ ಅಂತಂದ್ರೆ ಅದು ನೀವಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ರಾಜಕಾರಣಿಗಳು ಪತ್ರಕರ್ತರು ಯಾವ ರೀತಿ ಅಂದರೆ ಅತ್ತೆ ಸೊಸೆ ಇದ್ದಂಗೆ, ಜನರಿದ್ದಾಗ ಎಲ್ಲರೂ ಚೆನ್ನಾಗಿರ್ತೀವಿ. ನಾವು ಮನೆಗೆ ಹೋದ್ಮೇಲೆ ಕಚ್ಚಾಡ್ಕೋಬೋದು. ಹಂಗೆ 4 ಮಂದಿ ಇಂಥ ಕಾರ್ಯಕ್ರಮಕ್ಕೆ ಬಂದಾಗ ನಾವು ನಿಮ್ಮನ್ನು ಹೋಗ್ಬೇಕು, ನೀವು ನಮ್ಮನ್ನು ಹೋಗ್ಬೇಕು. ಆದರೆ ಪೇಪರ್ ನೋಡಿದ ತಕ್ಷಣ ನಮಗೆ ಯಾವ ರೀತಿಯಲ್ಲಿ ತರಾಟೆ ತಗೋಬೇಕು ಆ ರೀತಿಯಲ್ಲಿ ತರಾಟೆ ತಗೊಂಡಿರ್ತಾರೆ. ಅದು ನಿಮ್ಮ ಪ್ರೊಫೆಷನಲ್ ಎಥಿಕ್ಸ್, ಅದು ನೀವು ಮಾಡಲೇಬೇಕು. ಯಾಕಂದ್ರೆ ಪತ್ರಕರ್ತರಂದ್ರೆ ನಾವೇನು ತಪ್ಪುಗಳು ಮಾಡ್ತಿದ್ದೀವಿ, ಈ ಸಮಾಜದಲ್ಲಿ ಏನು ನಡೀತಿದೆ ಅನ್ನೋದು ಜನಕ್ಕೆ ತೋರಿಸೋಂಥ ಕೆಲಸನೇ ಪತ್ರಕರ್ತರು. ಅವಾಗ ನಮಗೂ ನೋವಾಗ್ಬೋದು, ಆದರೆ ನಮಗೂ ತಿಳುವಳಿಕೆ ಬರುತ್ತೆ. ಇಂಥ ತಪ್ಪುಗಳು ನಾವು ನಡೀತಿದೆ, ಇಂಥ ತಪ್ಪುಗಳು ನಡೆದಾಗ ನಮಗೆ ಗೊತ್ತಿಲ್ಲದೇನೆ ಸ್ವಲ್ಪ ತಪ್ಪುಗಳು ನಡೀತಿರ್ತವೆ. ಅವು ನಮಗೆ ಗೊತ್ತಾಗೋದು ಯಾವ ರೀತಿಯಲ್ಲಿ ಅಂತಂದರೆ ತಮ್ಮಂಥ ಪತ್ರಕರ್ತರು ಎಲ್ಲರೂ ಸೇರ್ಕೊಂಡು ಒಂದು ವಿಷಯವನ್ನು ನ್ಯೂಸ್ ಮಾಡಿದಾಗೆ ನಮಗೆ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಮ ಸಂಘದ ಜೊತೆಗೆ ಯಾವತ್ತಾಗಿರ್ಬೋದು, ನಾನಾಗಿರ್ಬೋದು, ನಮ್ಮ ಮೇಯರ್ ಅವರಾಗಿರ್ಬೋದು, ನಮ್ಮ ಪಕ್ಷದವರಾಗಿರ್ಬೋದು, ಏನೇ ಸಹಕಾರ ಆಗಿರ್ಬೋದು. ಇವತ್ತು ಅಣ್ಣವ್ರು ಹೇಳ್ತಿದ್ರು, ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಪತ್ರಕರ್ತರಿಗೋಸ್ಕರ ಒಂದು ವಿಮೆಯನ್ನು ಮಾಡಿದ್ದಾರೆ 5 ಲಕ್ಷ ರೂಪಾಯಿಯಲ್ಲಿ. ನೀವೇನನ್ನ ಮಾಡುವುದೇನೋ ನೋಡಿ ಅಂತಂದ್ರೆ ಅಣ್ಣವ್ರು ಕೇಳಿದೆ, ಆ ಆರ್ಡ್ರ್ ಯಾವ ರೀತಿಯಲ್ಲಿ ಇರುತ್ತೋ ನೋಡ್ರಿ. ನಾನು ಅಧಿವೇಶನಕ್ಕೆ ಬೆಳಗಾವಿ ಬರ್ತಿದ್ದೀನಿ, ಅಲ್ಲಿ ಕುಂತ್ಕೊಂಡಾಗ ಅದು ನೀವು ಆರ್ಡರ್ ಕೊಟ್ಟರೆ ನಾವು ಖಂಡಿತವಾಗಿ ನಮ್ಮ ಬಳ್ಳಾರಿ ಮಹಾನಗರ ಪಾಲಿಕೆಯಿಂದ ನಮ್ಮ ಮೇಯರ್ ಅವ್ರಿಗೆ, ಉಪಮೇಯರ್ ಅವ್ರಿಗೆ ಕೇಳ್ಕೊಂತಿದ್ದೀನಿ, ದಯಮಾಡಿ ಏನಾದ್ರು 5 ಲಕ್ಷ ರೂಪಾಯಿ ವಿಮೆಯನ್ನು ನೀವು ಹೇಳಿದ್ರು ಅದು ನಮ್ಮ ಎಲ್ಲ ಪತ್ರಕರ್ತರಿಗೆ ನಾವು ಮಾಡಬೇಕು. ಯಾಕಂದ್ರೆ ಹಗಲು ರಾತ್ರಿ ಎಲ್ಲೆಲ್ಲೋ ಅವ್ರು ಹೋಗಿ ಇವರು ಸುದ್ದಿಗಳನ್ನು ಮಾಡ್ತಾ ಎಷ್ಟೋ ತೊಂದರೆಗಳನ್ನ ಇರ್ತಾರೆ. ಇವ್ರಿಗೇಂತ ಏನೋ ಕೆಟ್ಟದಾಗುತ್ತಂತ ಬಯಸೋದಲ್ಲ, ಹಂಗೇನೋ ಸಂದರ್ಭದಲ್ಲಿ ಅಂತದ್ದು ಆದಾಗ ಒಂದು ಅವ್ರ ಕುಟುಂಬಕ್ಕೆ ಇರಲಿ ಇಂಥದ್ದು ಅಂತೇಳಿ ವಿಮೆಯನ್ನು ಅಣ್ಣವರು ಒಳ್ಳೆಯ ಉದ್ದೇಶದಿಂದ ಹೇಳಿದ್ದಾರೆ. ಅದನ್ನು ಮಾಡಿಕೊಡೋ ಜವಾಬ್ದಾರಿ ನಮ್ದಂತ ಹೇಳ್ತಾ, ಇಂಥ ಕಾರ್ಯಕ್ರಮಗಳಿನ್ನ ದೊಡ್ಡ ಮಟ್ಟದ ಕಾರ್ಯಕ್ರಮಗಳು ವಲಿಭಾಷ್ ಅವರು, ಬಜಾರಪ್ಪಣ್ಣವರು, ಪಂಪನಗೌಡರು ಎಲ್ಲರೂ ಮಾಡಬೇಕು. ನಮ್ಮ ಗಿರೀಶ್ ಅವರು ಎಲ್ಲರೂ ಮಾಡಬೇಕು. ತಮಗೆ ನಿರಂತರವಾಗಿ ನಮ್ಮ ಸಹಕಾರ ಇರುತ್ತೆ ಅಂತ ಹೇಳಿ ನಮ್ಮ ಪತ್ರಕರ್ತರಿಗೆ ಸಂಬಂಧಪಟ್ಟಂಗ ಶಾಸಕರು ಹೇಳಿದರು, ನಮ್ಮ ಗಾದಪ್ಪನವರು ಹೇಳಿದರು, ಈಗ ಚಿದಾನಂದಪ್ಪನವರು ಹೇಳಿದರು. ಭಾಳ ಅವರು ಒಳ್ಳೆಯದಾಗೂ ಹೇಳಿದ್ದಾರೆ, ಸ್ವಲ್ಪ ಬೇಜಾರು ಮಾಡಿಕೊಂಡು ಹೇಳಿದ್ದಾರೆ. ಎರಡನ್ನೂ ಸಮಾನವಾಗಿ ನೀವು ಸ್ವೀಕರಿಸ್ತೀರಿ ಅಂತ ನಾನು ಆಶಯ ವ್ಯಕ್ತ ಮಾಡ್ತೀನಿ. ಯಾಕಂದರೆ ನಮ್ಮಲ್ಲಿ ಒಂದು ಗಾದೆ ಐತೆ, ಪ್ರತಿ ದಿವಸ ಹುಗ್ಗಿ ಮುಳುಮುಳು ಅಂತ. ಹುಗ್ಗಿ ಹೆಚ್ಚಾದರೂ ಮುಳುಮುಳು ಅಂತ. ಹಂಗೆ ಯಾವಾಗಲೂ ನಿಮ್ಮನ್ನು ಹೊಗಳಿನ ನಾವು ಬರೀತಿರ್ಬೇಕು ಅಂತ ಅಪೇಕ್ಷೆ ಮಾಡೋದಕ್ಕಿಂತಲೂ ಯಾವಾಗಾದ್ರೂ ನಾವು ತೆಗಳಿದಾಗೂ ನೀವು ಅದನ್ನು ಓದೇ ಇಲ್ಲ ಅಂತಂದು ನೀವು ಸುಮ್ಮನಿದ್ರೆ ಭಾಳ ಖುಷಿ ಆಗ್ತೈತೆ. ಅದು ಹೊಗಳಿದ್ದನ್ನು 10 ಸಾರಿ ನಾವು ನಿಮ್ಮನ್ನು ಹೊಗಳಿದ್ದನ್ನು ಬಂತು ಒಂದೇ ಒಂದು ಸಾರಿ ನಾವು ತೆಗಳಿದಾಗ ಅನಿವಾರ್ಯ ಕಾರಣಕ್ಕಾಗಿ ಅದನ್ನು ನೀವು ಒಂದು ದೊಡ್ಡದಾಗಿ ಮಾಡಿಕೊಂಡ್ರೆ ಕಷ್ಟ ಆಗ್ತದೆ. ನಮಗೆ ಕೆಲಸ ಮಾಡೋದು ಕಷ್ಟ ಆಗ್ತದೆ. ನಾವು ನಿಮ್ಮವರೇ, ನೀವು ನಮ್ಮವರೇ. ನಿಮ್ಮ ಕೆಲಸ ಮಾಡೋ ವ್ಯಾಪ್ತಿ ಬೇರೆ ಆಗ್ತದೆ, ನಮ್ಮ ಕೆಲಸ ವ್ಯಾಪ್ತಿ ಮಾಡೋ ಬೇರೆ ಆಗ್ತದೆ. ಬಟ್ ಕೆಲಸ ಎಲ್ಲ ಒಂದೇ. ನೀವು ಸಮಾಜಕ್ಕಾಗಿ ಮಾಡೋದು, ನಾವು ಸಮಾಜಕ್ಕೆ ಮಾಡೋದು. ಈ ವಿಚಾರವನ್ನು ತಮ್ಮ ಮುಂದೆ ಹೇಳ್ತಾ ಭಾಳ ಚೆನ್ನಾಗಿ ಒಂದು ವಿಷಯನ ನಾನು ಶಾಸಕರ ಗಮನಕ್ಕೆ ತಂದೆ. ನಾನು ಭಾಳ ಕೃತಜ್ಞಾಗಿದ್ದೀನಿ ನಿಮ್ಗೆ. ಯಾಕಂದರೆ ಹೇಳಿದ ತಕ್ಷಣ ನೀವು ಅದನ್ನು ಅಟೆನ್ಷನ್ ಮಾಡಿ ಇಮಿಡಿಯೇಟಾಗಿ ನೀವು ಅದನ್ನು ಇಲ್ಲಿ ಅನೌನ್ಸು ಮಾಡಿದ್ರಿ. ಸನ್ಮಾನ್ಯ ಗಾದಪ್ಪನವರು ಇಲ್ಲಿ ಅದಾರ, ಅವರಿಗೂ ನಾನು ವಿನಂತಿ ಮಾಡಿಕೊಳ್ತೀನಿ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಪತ್ರಕರ್ತರಿಗಾಗಿ ಹೆಲ್ತ್ ಇನ್ಶೂರೆನ್ಸ್ ಅನ್ನುವಂಥ ಒಂದು ಯೋಜನೆಯನ್ನು ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂದರೆ ಎಷ್ಟು ಏನು ಹೇಳ್ತೀವಿ ನಾವು, ಬಜೆಟ್ ಏನಿರ್ತದಲ್ಲ ಮಹಾನಗರ ಪಾಲಿಕೆಯಲ್ಲಿ, ಅದರಲ್ಲಿ ಒಂದಿಷ್ಟು ಪರ್ಸೆಂಟನ್ನು ತೆಗೆದು ಒಂದು ನಿಧಿ ಅಂತ ಇಟ್ಟುಬಿಟ್ಟಾರೆ. ಪ್ರತಿ ವರ್ಷ ಅಷ್ಟು ಬಜೆಟನ್ನು ನಾವು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ಗೇನೋ ಕಟ್ತಾರೆ ಮಹಾನಗರ ಪಾಲಿಕೆಯವರು. ಅದರಿಂದ 5 ಲಕ್ಷ ರೂಪಾಯಿಗಳ ಹೆಲ್ತ್ ಇನ್ಶೂರೆನ್ಸನ್ನು ಮಾಡ್ತದೆ.
ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರೆ, ಅಂದರೆ ಜನರಲ್ ಆಗಿ ಏನಾದರೂ ಕಸಾರಿಕೆ ಆಪ್ರೇಷನ್ ಅದು ಇದು ಬಂದು ಪತ್ರಕರ್ತ ಅವ್ರ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲಾದ್ರೊಳಗೆ ಕವರ್ ಆಗ್ತಾರೆ, 5 ಲಕ್ಷ ಎಲ್ಲರಿಗೂ ಸಿಗುತ್ತೆ. ಅದನ್ನೊಂದು ತಾವು ಕೂಡ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದರೆ ಭಾಳ ಚಲೋ ಆಗ್ತದೆ ಅಂತ ನಾನು ಹೇಳಿದೆ. ನಮ್ಮ ಶಾಸಕರು ತಕ್ಷಣ ಅದನ್ನು ಒಪ್ಕೊಂಡು ಅನೌನ್ಸ್ ಮಾಡಿದರು. ಅವರಿಗೆ ನಾನು ನಮ್ಮೆಲ್ಲ ಸದಸ್ಯರ ಪರವಾಗಿ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದು ಸೂರ್ಯ ನ್ಯೂಸ್ ಕನ್ನಡ.